ಏನು ಯಾಕೋ ನರ್ವಸ್ ಆದಂಗಿದೆ ಸ್ವಲ್ಪ? ನಾನಾ ನರ್ವಸ್ ಆಗ ಇಲ್ವಲ್ಲ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಹ್ಯಾಪಿಯಾಗೇ ಇದ್ದೀನಿ. ಓ ಗುಡ್. ಅಣ್ಣ, ನಾವು ಮದ್ವೆ ಪ್ಲಾನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ. ಬಾ ಗೋವಿಂದ, ಹೋಗೋಣ. ಗೀತಾ, ನೀನು ಬಾ. ನಿನ್ ಜೊತೆ ಸ್ವಲ್ಪ ವಿಷಯ ಮಾತಾಡ್ಬೇಕು, ನಿನ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು. ನಾವಿಬ್ರು ಡಿಸ್ಕಸ್ ಮಾಡ್ಕೊಂಡು ನಿನಗೆ ಹೇಳ್ತೀವಿ. ಬಾ. ಜೋಡಿ ತುಂಬಾ ಚೆನ್ನಾಗಿದೆಯಲ್ವಾ? ನಮ್ ತರನೇ. ಒಟ್ನಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ನಡೀತಾ ಇದೆ. ಅದೇನು ಅಂತ ಇವತ್ತು ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ರಂಗ, ಕಾಪಾಡಪ್ಪ. ಒಳ್ಳೇದಾದ್ರೂ ಕೆಟ್ಟದಾದ್ರೂ ನಮ್ಮ ಮನ್ಸೇ ಸೂಚನೆ ಕೊಡತ್ತೆ. ನನ್ನ ಮನ್ಸು ತುಂಬಾ ಗಟ್ಟಿಯಾಗಿ ನಂಬ್ತಾ ಇದೆ. ಇದು ತುಂಬಾ ಒಳ್ಳೆ ಸಂಬಂಧ. ಖಂಡಿತ ಪೂರ್ವಿಗೆ ಈ ಸಂಬಂಧ ಚೆನ್ನಾಗಿ ಒಪ್ಪತ್ತೆ ಅಂತ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ ನಮ್ಮ, ಕೂತ್ಕೊಳ್ಳಿ. ನಮಸ್ಕಾರ. ಏನಮ್ಮ, ನೀನ್ ಈ ಕಡೆ ಬಂದು ಕೂತ್ಕೋತೀಯಾ? ನಿನ್ ಜಾಗದಲ್ಲಿ ಹುಡುಗ ಕೂತ್ಕೊಳ್ಳಿ. ಸರ್, ಇವರು ನಮ್ಮಕ್ಕ. ನನ್ನ ಮಗ ಹುಟ್ಟಿದಾಗಿಂದ 10ನೇ ಕ್ಲಾಸಿನವರೆಗೂ ನಮ್ಮ ಅಕ್ಕನೇ ನೋಡ್ಕೊಂಡಿದ್ದು. ಆಮೇಲೆ ನಾನು ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದೆ. ನಮಸ್ಕಾರ ನಮ್ಮ. ನಮಸ್ಕಾರ. ಇನ್ನು ನನ್ನ ಹೆಂಡತಿ ಉಮಾ, ನಿಮಗೆ ಗೊತ್ತೇ ಇದೆ. ಅವನು ಅರವಿಂದ್. ಪರಿಚಯ ಮಾಡಿಸೋದೆಲ್ಲ ಬೇಡ, ಫಾರ್ಮಾಲಿಟೀಸ್ಗೆ ನಿಮ್ಮ ಮಗಳಿಗೆ ನಿಮ್ಮ ಅತ್ತೆಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ನಿಮ್ಮನ್ನೆಲ್ಲ ನೋಡ್ತಿದ್ರೇನೆ ತುಂಬಾ ಸಂತೋಷ ಆಗ್ತಿದೆ ಅಪ್ಪ. ಎಲ್ಲ ದೊಡ್ಡವ್ರ ಆಶೀರ್ವಾದ ಅಮ್ಮ. ಬೇಗ ಹುಡ್ಗಿನ್ ಕರ್ಕೊಂಡ್ ಬನ್ನಿ. ನನ್ ಸೋದರಳಿಯ ಹುಡ್ಗಿನ್ ನೋಡೋದಿಕ್ಕೆ ತುಂಬಾ ಅವಸರ ಮಾಡ್ತಾ ಇದ್ದಾನೆ. ಅತ್ತೆ, ಏನಿದೆಲ್ಲ? ಸುಮ್ನಿರಿ. ಈಗ್ಲೇ ನಾಚಿಕೆ ಪಟ್ಕೋತಾ ಇದ್ದಾನೆ ನೋಡು. ಪಲ್ಲವಿ, ಪೂರ್ವಿನ್ ಕರ್ಕೊಂಡ್ ಬಾ. ಹೌದು, ನಿಮ್ಗೆ ಇನ್ನೊಬ್ಳು ಮಗಳಿದ್ದಾಳಲ್ವಾ? ಹೌದು, ಬರ್ತಾ ಇದ್ದಾಳೆ. ಚಿಕ್ಕ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಹೌದು, ಈ ಹುಡುಗಿ ಯಾರು? ಇವಳು ನಮ್ಮ ಪೂರ್ವಿ ಫ್ರೆಂಡು. ಹೆಸರು ಸೈರಾ ಬಾನು. ಓ ಹೌದಾ? ಬಾಮ್ಮ, ಕೊಡಮ್ಮ. ಕೂತ್ಕೋ. ನಾನೇ ಬೇಕು ಅಂತಾನೆ ನಿಮ್ಮಿಬ್ರನ್ನಲ್ಲಿ ಕರ್ಸಿದ್ದು. ಕನಕಲಕ್ಷ್ಮಿ ಆಂಟಿ ಗೀತಂಗೆ ಇಲ್ಲಿ ಮದ್ವೆ ಕೆಲಸ ನೋಡ್ಕೋ ಅಂತ, ನನಗೆಲ್ಲ ತರನೂ ಹೆಲ್ಪ್ ಮಾಡ್ಲಿ ಅಂತ ಇಲ್ಲಿ ಕಳ್ಸಿದ್ದು. ಅದರಿಂದ ನಿಮಗೆ ಎಷ್ಟು ಹರ್ಟ್ ಆಗಿರತ್ತಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಪಾಪ ನೋಡು, ಗೀತಾ ಮುಖ ಅಷ್ಟು ಬಾಡ ಹೋಗಿದೆ. ಅವಳಿಗೂ ಸ್ವಲ್ಪ ಖುಷಿ ಆಗ್ಬೇಕು, ಜೊತೆಗೆ ನಿಮ್ಮಿಬ್ರಿಗೆ ಪ್ರೈವಸಿ ಸಿಗ್ಬೇಕು ಅಂತ ಇದೇ ಕರೆಕ್ಟ್ ಪ್ಲೇಸ್ ಅಂತ ನಿಮ್ಮನೆಯಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಏನಾಗಲ್ಲ, ಗೀತಂಗ್ ಸ್ವಲ್ಪ ಧೈರ್ಯ ಹೇಳ್ತಿರು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನೀವಿಬ್ರು ಮನಸ್ ಬಿಚ್ಚಿ ಆರಾಮಾಗಿ ಮಾತಾಡ್ಕೊಂಡಿರಿ. ನಾನು ಈ ಮದ್ವೆನ ಹೇಗ್ ನಿಲ್ಲಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಓಕೆನಾ? ಡೋಂಟ್ ವರಿ,
ಆ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವು ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿರಿ. ಹೋಗಿ ಹೋಗಿ ಇಬ್ರು ಕೂತು ರೂಮಲ್ಲಿ ಮಾತಾಡ್ಕೊಳ್ಳಿ. ಹೋಗು. ಬಾ ಗೀತಾ, ಬಾ ಮಾತಾಡ್ಕೊಳ್ಳಿ. ಹೇಗ್ ನಡ್ಕೋತಿದ್ದಾಳೆ ನೋಡು, ಒಳ್ಳೆಯವ್ರ ತರ ನಾಟಕ ಆಡ್ತಿದ್ದಾಳೆ. ಈಗ ಎಷ್ಟು ಹೇಳಿದ್ರು ಗೋವಿಂದ್ ನಂಬಲ್ಲ. ನೋಡಿದ್ಯಾ ಗೀತಾ, ನೀನ್ ಗೌತಮಿ ಏನೇನೋ ಮಾಡ್ತಾಳೆ ಅಂತ ಹುಚ್ಚುಚ್ಚು ಕನ್ಸ್ಕೊಂಡು ಅವಳೇ ನಿನ್ನ ಹತ್ರ ಹೇಳಿದ್ಲು ಅಂತ ವಾದ ಮಾಡಿದೆ. ಇವಾಗ್ಲಾದ್ರೂ ನೀನೊಂದು ಹ್ಯಾಲುಸಿನೇಷನ್ ಅಲ್ಲಿ ಇದೆಯಾ ಅಂತ ಗೊತ್ತಾಯ್ತಾ? ಅವಳು ಎಷ್ಟು ಒಳ್ಳೆಯವಳು ನೋಡು. ನಮಗೋಸ್ಕರ ಎಷ್ಟು ರಿಸ್ಕ್ ತಗೋತಾ ಇದ್ದಾಳೆ ಅವಳು. ನಾವಿಬ್ರು ಹ್ಯಾಪಿ ಆಗಿರೋದಕ್ಕೋಸ್ಕರ ಅವಳು ಕೈಯಲ್ಲಿ ಆಗೋದೆಲ್ಲ ಮಾಡ್ತಾ ಇದ್ದಾಳೆ. ನೀನು ಕೋಪ ಮಾಡ್ಕೊಂಡಿದ್ದ ವಿಷಯ ಕೂಡ ಮರ್ತು ಹೋಗಿ ನಿನ್ನ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದ್ದಾಳೆ. ಅರ್ಥ ಮಾಡ್ಕೋ, ಈ ಥರ ಫ್ರೆಂಡ್ಸ್ ಸಿಗೋದು ತುಂಬ ಕಷ್ಟ. ಇಂಥವ್ರನ್ನ ನಾವು ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಓಹ್ ಸಾರಿ, ಗೌತಮಿಯಲ್ಲಿ ಒಂದು ನಿಮಿಷ ಬರ್ತೀನಿ ಅಂತ ಹೋದ್ಲು. ಮೇ ಬಿ ನನಗೆ ಜ್ಯೂಸ್ ತೊಗೊಂಬರೋದಕ್ಕೆ ಹೋಗಿದ್ದಾಳೆ. ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜರ್ ತೊಗೊಂಡೋಗೋಣ ಅಂತ ಬಂದಿದ್ದೆ. ಯಾ ಕ್ಯಾರಿ ಆನ್. ಓಕೆ, ಥ್ಯಾಂಕ್ ಯು. ಹೇಳು ಗೀತಾ, ಇವಾಗ್ಲಾದ್ರೂ ನಂಬ್ತೀಯ ನೀನು? ಗೌತಮಿ ನನ್ನ ಮದ್ವೆ ಆಗೋದಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನೀನ್ ಭಯಪಟ್ಟಿದ್ದೆಲ್ಲ ಬರೀ ಭ್ರಮೆ ಅಂತ ನಂಬ್ತೀಯಾ? ನಾನ್ ನಂಬಲ್ಲ. ಯಾಕಂದ್ರೆ ನನಗ್ ನಿಜ ಚೆನ್ನಾಗ್ ಗೊತ್ತು. ಗೌತಮಿ ಡಬಲ್ ಗೇಮ್ ಆಡ್ತಿದ್ದಾಳೆ. ನಿನಗ್ ಅರ್ಥ ಆಗ್ತಿಲ್ಲ. ಗೀತಾ, ಹುಚ್ಚುಚ್ಚಂಗ್ ಮಾತಾಡ್ಬೇಡ. ಮತ್ತೆ ಪದೇ ಪದೇ ಅದನ್ನೇ ಹೇಳ್ತೀಯಲ್ಲ. ಏನಾಗಿದೆ ನಿನಗೆ? ಎಲ್ಲಿ ನಮ್ಮಿಬ್ಬರಿಗೂ ಮದ್ವೆ ಆಗೋದಿಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ನೀನ್ ಏನೇನೋ ಊಹೆ ಮಾಡ್ಕೋತಾ ಇದೀಯ ಅಂತ ಅನ್ಸುತ್ತೆ. ಯಾರೇ ಆದ್ರೂ ಎಷ್ಟೇ ಟೆನ್ಷನ್ ಅಲ್ಲಿದ್ರು ಭಯ ಪಡ್ತಾರೆ ಹೊರತು ಈ ತರ ಹುಚ್ಚುಚ್ಚಂಗೆ ಯೋಚನೆ ಮಾಡ್ತಾರ? ಇದಕ್ಕೆಲ್ಲ ಅರ್ಥ ಇದೆಯಾ? ಆ ಗೌತಮಿ ನಿನಗೂ ನನ್ಗೂ ಮದ್ವೆ ಮಾಡೋದಕ್ಕೆ ರೆಡಿ ಆಗಿಲ್ಲ. ನನ್ ಕೈಯಾರೇನೆ ಅವಳು ಮದ್ವೆ ಮಾಡಿಸ್ಕೋಬೇಕು ಅಂತ ನೋಡ್ತಿದ್ದಾಳೆ. ನಿನಗೂ ಅವಳಿಗೂ ಮದ್ವೆ ನಡೆಯೋದನ್ನ ನೋಡಿ ನನ್ ಕಣ್ಣಾರೆ ನೋಡಿ ಕುಗ್ ಹೋಗ್ಬೇಕು ಅಂತ ಅನ್ಕೋತಿದ್ದಾಳೆ. ಪ್ಲೀಸ್ ಗೀತಾ, ಒಬ್ಬ ಮನುಷ್ಯನ್ ಪೇಷನ್ಸ್ನ ಇದಕ್ಕಿಂತ ಜಾಸ್ತಿ ಟೆಸ್ಟ್ ಮಾಡಬಾರ್ದು. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ಯಾ ನೀನು? ಒಬ್ಬ ಒಳ್ಳೆ ವ್ಯಕ್ತಿ ಬಗ್ಗೆ ಆಧಾರನೇ ಇಲ್ಲದೆ ಅಪವಾದ ಮಾಡಿ ಈ ತರ ಮಾತಾಡ್ತಿದ್ಯಾ? ಸರಿ, ಅವಳು ನನ್ನ ಮದ್ವೆ ಮಾಡ್ಕೋಬೇಕನ್ಕೊಂಡ್ರೆ ಸೈಲೆಂಟ್ ಆಗಿ ಮಾಡ್ಕೋತಾಳೆ ತಾನೆ? ಈ ತರ ಡ್ರಾಮಾ ಯಾಕೆ ಮಾಡ್ತಾಳೆ? ಅವಳು ಮೊದ್ಲಿಂದನೂ ಡ್ರಾಮಾ ಮಾಡ್ತಿದ್ದಾಳೆ. ನಿನಗ್ ಗೊತ್ತಿಲ್ಲ. ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ದಯವಿಟ್ಟು ನನ್ನ ನಂಬು. ನನ್ನ ನಂಬ್ತಾನೆ ಇಲ್ಲ. ಸರಿ, ನೀನ್ ಮೊದಲು ಅಳದ್ ನಿಲ್ಸು ಪ್ಲೀಸ್. ನೀನ್ ಅಳ್ತಿದ್ರೆ ನಂಗೆ ನೋಡಕ್ಕಾಗಲ್ಲ. ಗೀತಾ ಪ್ಲೀಸ್ ನೋಡಿಲ್ಲಿ, ಒಂದ್ಸಲ ಇಲ್ಲಿ ನೋಡು. ನನ್ ಮುದ್ದು ಅಲ್ವಾ, ನನ್ ಬಂಗಾರ ಅಲ್ವಾ? ಇನ್ಯಾವತ್ತೂ ಈ ತರ ಅಳಬಾರ್ದು. ನೀನ್ ಎಷ್ಟು ಸ್ಟ್ರೆಸ್ನ ಅನುಭವಿಸ್ತಾ ಇದೆಯೋ, ಎಷ್ಟು ನೋವು ಪಡ್ತಿದ್ಯೋ ನನಗೆ ಅರ್ಥ ಆಗತ್ತೆ. ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಆದ್ರೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಗೋವಿಂದಂಗೆ ಗೀತನ್ ಬಿಟ್ರೆ ಇನ್ಯಾರು ಹೆಂಡತಿ ಆಗಲ್ಲ, ಆಗೋದೂ ಇಲ್ಲ. ಪ್ಲೀಸ್, ನೀನ್ ಸ್ಟ್ರೆಸ್ಸಲ್ಲಿ ಏನೇನೋ ಯೋಚನೆ ಮಾಡಿ ಏನೇನೋ ಊಹೆ ಮಾಡ್ಕೋತಿದ್ಯಾ. ಅರ್ಥ ಮಾಡ್ಕೋ, ಸ್ವಲ್ಪ ರಿಯಾಲಿಟಿಗೆ ಬಾ. ಗೌತಮಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ನಮ್ಮಿಬ್ರನ್ನು ಒಂದು ಮಾಡೋದಕ್ಕೇನೆ ಅವಳು ಇಷ್ಟೆಲ್ಲ ಮಾಡ್ತಾ ಇರೋದು. ಅದನ್ನ ಅರ್ಥ ಮಾಡ್ಕೋ. ಬೇರೆಯವ್ರನ್ನ ಹರ್ಟ್ ಮಾಡಿ ನೀನು ನೋವು ಪಟ್ಕೊಂಡು ನಾನ್ ಡಿಸ್ಟರ್ಬ್ ಆಗೋದು ಇದೆಲ್ಲ ಕರೆಕ್ಟ್ ಅಲ್ಲ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ನಾನ್ ನಿನಗೆ ಎಷ್ಟು ಹೇಳಿದ್ರು ನೀನ್ ನಂಬಲ್ಲ ಅಂತ ನನಗ್ ಗೊತ್ತಾಗೋಯ್ತು. ಸದ್ಯಕ್ಕೆ ಅರ್ಥ ಮಾಡ್ಕೊಂಡಿರೋ ಹಾಗೆ ನಾಟಕ ಮಾಡೋದ್ ಬಿಟ್ಟು ನಾನು ಏನು ಮಾಡಕ್ಕಾಗಲ್ಲ. ಹೇಳು ಗೀತಾ, ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಹಂಗಾದ್ರೆ ನಗು, ಸ್ಮೈಲ್. ಗುಡ್. ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ನನ್ ಗೀತಾ ಯಾವಾಗ್ಲೂ ಈ ತರ ನಗ್ತಾ ಹ್ಯಾಪಿಯಾಗಿರ್ಬೇಕು.
ನೀನ್ ಹ್ಯಾಪಿಯಾಗಿರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನ್ ಯಾವತ್ತೂ ಹೆದರ್ಕೋಬಾರ್ದು, ಧೈರ್ಯವಾಗಿರು. ನಮಗೆ ಪ್ರಾಬ್ಲಮ್ಸ್ ಇದಾವೆ, ಇವಾಗ್ಲೇ ಅಲ್ವಾ ನಾವು ಧೈರ್ಯವಾಗಿರ್ಬೇಕು. ಧೈರ್ಯವಾಗಿದ್ರೆ ಯಾವ ಥರದ ಸಮಸ್ಯೆನಾದ್ರೂ ನಾವು ಎದುರಿಸ್ಬೋದು. ಕರೆಕ್ಟ್, ನೀನ್ ಹೇಳಿದ್ದು 100% ಕರೆಕ್ಟ್. ನಾನ್ ಯಾಕೆ ಹೆದರ್ಕೊಂಡು ಭಯ ಪಟ್ಕೊಂಡಿರ್ಬೇಕು? ಅವಳು ಮೋಸ ಮಾಡಿ ನಿನ್ನ ಪಡ್ಕೋಬೇಕು ಅಂತಿದ್ದಾಳೆ. ಅವಳನ್ನ ಎದುರಿಸಿ ನಿನ್ನ ಪಡ್ಕೊಳ್ಳೋ ಪ್ರಯತ್ನ ನಾನ್ ಮಾಡ್ಬೇಕು. ಅವಳು ಮಾಡ್ತಿರೋ ಮೋಸದ ಬಗ್ಗೆ ತೋರಿಸ್ಬೇಕು. ಅದ್ರ ಬಗ್ಗೆ ಅಲ್ವಾ ನಾನು ಯೋಚನೆ ಮಾಡ್ಬೇಕು. ಏನು ಮತ್ತೆ ಯೋಚನೆ ಮಾಡಕ್ ಶುರು ಮಾಡಿದ್ಯಾ? ಏನಿಲ್ಲ, ನಮ್ಮ ಮದ್ವೆ ಬಗ್ಗೆ. ನಮ್ಮ ಮದುವೆ ಖಂಡಿತವಾಗ್ಲೂ ಆಗತ್ತೆ. ಐ ಲವ್ ಯು ಗೀತಾ. ಐ ಲವ್ ಯು ಟು. ಅಲ್ಲಪ್ಪ, ಎಷ್ಟೊತ್ತು ಅಂತ ಹುಡ್ಗಿನೇ ನೋಡ್ಕೊಂಡ್ ಕೂತ್ಕೋತ್ಯಾ? ನಾನ್ ಸೋದ್ರತ್ತೆ ಆದ್ರೂ ನನಗ್ ಮಗಳು ಹುಟ್ಲಿಲ್ಲ. ನಿನಗ್ ಹೆಂಡತಿ ಆಗೋಳೆ ನನ್ನ ಮಗಳು ಅನ್ಕೋಬೇಕಲ್ಲ. ನನ್ನ ಮಗಳನ್ನ ನೋಡ್ತಾ ಕೂತ್ಬಿಟ್ರೆ ಆಗೋಗತ್ತಾ? ಮನ್ಸಿನ ಮಾತನ್ನ ಹೊರಗಡೆ ಹೇಳ್ಬೇಕ್ ತಾನೆ. ಅತ್ತೆ, ಹೇಳು. ಹುಡುಗಿ ನಂಗೆ ತುಂಬಾ ಇಷ್ಟ ಆದ್ಲು ಅತ್ತೆ. ಅವಳು ನನ್ನ ಮೆಂಟಾಲಿಟಿಗೆ, ನಮ್ಮ ಮನೆಗೆ ಕರೆಕ್ಟ್ ಆಗಿರೋ ಹುಡುಗಿ ಅನಿಸ್ತಾ ಇದ್ದಾಳೆ. ಅವಳ ಅಭಿಪ್ರಾಯ ಏನು ಅಂತ ತಿಳ್ಕೊಂಬಿಡಿ. ಅವಳೇನಾದ್ರೂ ಒಪ್ಕೊಂಡ್ಬಿಟ್ರೆ ನನ್ನ ಅದೃಷ್ಟ ಅಂತ ನಾನು ಅನ್ಕೋತೀನಿ. ಲೋ ಲೋ ಲೋ, ಇಷ್ಟು ಬೇಗ ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ ಬಿಡ್ಬೇಡ ಕಣೋ. ನಿನ್ ಅತ್ತೆ ಮತ್ತೆ ಮಾವ ಅಳಿಯ ಈಗ ನಮಗ್ ಸಿಕ್ಕಾಯ್ತು, ನಾವ್ ಹೇಳ್ದಾಗೆಲ್ಲ ಕೇಳ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅಳಿಯ ಆದ್ರೂ ಮಗ ಆದ್ರೂ ನಮ್ಗೊಂದೇ ಅಲ್ವೇನ್ರಿ? ಮೊದಲು ಒಂದ್ಸಲ ನಿಮ್ಮ ಮಗಳು ಅಭಿಪ್ರಾಯ ತಿಳ್ಕೊಳ್ಳಿ. ಅವ್ರ ಅಭಿಪ್ರಾಯನೂ ಮುಖ್ಯ ಅಲ್ವಾ? ಏನಮ್ಮ ಪೂರ್ವಿ, ಹೇಳಮ್ಮ. ಅವಳು ತುಂಬಾ ನಾಚಿಕೆ ಸ್ವಭಾವದವಳು. ಮನ್ಸಲ್ಲಿರೋದನ್ನ ಹೇಳೋದಿಕ್ಕೆ ತುಂಬಾ ಸಂಕೋಚ ಪಡ್ತಾಳೆ. ಅವಳು ಬೆಳೆದಿರೋದೇ ಹಾಗೆ. ಪಲ್ಲವಿ, ಒಂದ್ಸಲ ಪೂರ್ವಿನ ಒಳಗಡೆ ಕರ್ಕೊಂಡು ಹೋಗಿ ಅವಳ ಅಭಿಪ್ರಾಯ ಏನು ಅಂತ ತಿಳ್ಕೊಂಬಿಡಮ್ಮ. ಬಾಮ್ಮ. ನಾನು ಹೇಳಿದ್ನಲ್ಲ, ಹುಡುಗನ್ ಮನೆಯವರು ಎಷ್ಟು ಒಳ್ಳೆಯವರು ಅಂತ. ವರದಕ್ಷಿಣೆಗೂ ಆಸೆ ಪಡ್ತಿಲ್ಲ. ಒಳ್ಳೆ ಹುಡುಗಿ ಆದ್ರೆ ಸಾಕು, ಅದಕ್ಕಿಂತ ಹೆಚ್ಚಾಗಿ ನಮ್ಗೇನೂ ಬೇಡ. ಆ ಹುಡುಗಿನೇ ನಾಳೆ ಎಲ್ಲ ನೋಡ್ಕೋಬೇಕಲ್ವಾ ಅಂತ. ಎಷ್ಟು ಚೆನ್ನಾಗಿ ಹೇಳದ್ರಲ್ವಾ? ಅತ್ತೆ ಮನೆ ಎಲ್ರಿಗೂ ಹೀಗ್ ಸಿಗಲ್ವೇ? ನೀನು ಅದೃಷ್ಟವಂತೆ. ತಡ ಆದ್ರೂ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿದೀಯ. ಅಮ್ಮ ಪ್ಲೀಸ್, ನನಗೆ ಇವಾಗ್ಲೇ ಮದ್ವೆ ಬೇಡ. ನಿನಗೆ ತಲೆ ಕೆಟ್ಟಿದ್ಯಾ? ಹಲ್ಲು ಉದುರಿಸ್ಬಿಡು. ಇಷ್ಟೊಳ್ಳೆ ಸಂಬಂಧನ ಬೇಡ ಅನ್ನೋದಕ್ಕೆ ನಿನ್ಗೆ ಹೇಗೆ ಮನ್ಸು ಬರುತ್ತೆ? ಮದ್ವೆ ಯಾಕೆ ಬೇಡ ಅಂತಿದ್ಯಾ? ಈಗ ಬೇಡ ಅಂತಿದ್ದೀನಿ. ನಿನಗ ಆ ಹುಡ್ಗ ಇಷ್ಟ ಆಗ್ಲಿಲ್ವಾ? ಒಳ್ಳೆಯವನು ಅಂತ ಅನ್ನಿಸ್ತಿಲ್ವಾ? ಅವ್ರ ಕುಟುಂಬ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿದ್ಯಾ? ಅಂದ್ರೆ ನಾನ್ ಹಾಗೆ ಹೇಳಿಲ್ಲ. ಹುಡ್ಗ ಸುಂದರವಾಗಿಲ್ವಾ? ನಾನ್ ಹೇಳಿಲ್ಲ ಅಲ್ವಾ? ಮತ್ತಿನ್ನೇನು? ಅಮ್ಮ ಪ್ಲೀಸ್, ಹಾಗಲ್ಲ. ಇವಾಗ ಬೇಡ. ಹುಡ್ಗ ಸುಂದರವಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ನೀನೇ ಒಪ್ಕೋತಿದ್ಯಾ? ಆ ಕುಟುಂಬದವರು ಒಳ್ಳೆಯವರೇ ಅಲ್ವಾ? ಇನ್ನೇನ್ ನಿನ್ ಸಮಸ್ಯೆ? ನೋಡಮ್ಮ ಪೂರ್ವಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಗೊತ್ತು. ನಿನ್ ಮನ್ಸಲ್ಲಿರೋ ಭಯನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿರು. ಬಾ ಬಾ.
ಹುಡ್ಗಿಗೆ ಹುಡ್ಗ ಮತ್ತೆ ನಿಮ್ ಕುಟುಂಬ ತುಂಬಾ ಇಷ್ಟ ಆಗಿದ್ಯಂತೆ. ರಂಗ, ನೋಡು, ನಾವ್ ಈ ತರ ಟೆನ್ಷನ್ ಮಾಡ್ಕೊಂಡು ಭಯ ಪಡ್ತಾ ಇದ್ರೆ ಏನೂ ಆಗೋದಿಲ್ಲ. ಗೌತಮಿ ಏನೋ ಐಡಿಯಾ ಯೋಚಿಸಿದೀನಿ ಅಂತ ಹೇಳ್ತಾ ಇದ್ದಾಳಲ್ವಾ, ಖಂಡಿತವಾಗ್ಲೂ ಒಳ್ಳೆ ಐಡಿಯಾನೇ ಆಗಿರುತ್ತೆ. ನಮ್ಮಿಬ್ರು ಮದ್ವೆ ಮಾಡ್ಸೋದಕ್ಕೆ ಅವಳು ಖಂಡಿತವಾಗ್ಲೂ ಪ್ರಯತ್ನಿಸ್ತಾಳೆ. ಬಿ ಹ್ಯಾಪಿ. ಎಕ್ಸ್ಕ್ಯೂಸ್ ಮೀ, ನಾವು ಕೆಳಗೆ ಹೋಗೋಣವಾ? ನಾವ್ ಇಲ್ಲೇ ಕೂತು ಮಾತಾಡ್ತಿದೀವಿ ಅನ್ಕೊಂಡು ಕೆಳಗಲ್ಲ ಅಪ್ಪ ಅಮ್ಮ ನಮ್ಮನ್ನ ಮರ್ತ್ಬಿಟ್ಟಿದ್ದಾರೆ ಅಂತ ಬೇಜಾರ್ ಮಾಡ್ಕೊಂಡ್ರೆ ಕಷ್ಟ. ಹಾ ಹೌದು ಹೌದು, ಬಾ ಗೀತಾ ಹೋಗೋಣ. ನಾನು ರೆಕಾರ್ಡರ್ ಪ್ರೆಸ್ ಮಾಡೇ ಹೋಗಿದ್ನಲ್ಲ, ಹೇಗೆ ರೆಕಾರ್ಡಿಂಗ್ ಸ್ಟಾಪ್ ಆಗಿರ್ಬೋದು? ಅಣ್ಣ, ನಿನಗೆ ಗೋವಿನ ಮೇಲೆ ಅನುಮಾನ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಗೀತನ್ ಮೇಲೂ ಇಷ್ಟೊಂದು ಅನುಮಾನ ಬರುತ್ತೆ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನೀನು ಆಗ್ಲೇ ರೂಮಿಗೆ ಹೋಗಿ ಅಲ್ಲಿಂದ ಬಂದಿದ್ದನ್ನ ನಾನು ಅಬ್ಸರ್ವ್ ಮಾಡಿದೆ. ಅದಕ್ಕೆ ಆ ಗೀತನ ಗೋವಿಂದ ಆಚೆ ಕರ್ಕೊಂಡು ಹೋಗುವಾಗ ನೀನೇನಾದ್ರೂ ಅವರಿಬ್ರು ಮಾತಾಡ್ಕೊಂಡಿದ್ದ ವಿಷಯನ ಅಕಸ್ಮಾತ್ ಕೇಳಿಸ್ಕೊಂಡಿದ್ದಿದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದಿರೋದು, ನನ್ನ ಆಸೆ ಎಲ್ಲ ಆಸೆಯಾಗಿ ಉಳ್ದೋಗಿರೋದು. ಗೀತಾ ಗೋವಿಂದ ಲವ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ ಇನ್ನೊಬ್ರನ್ನ ಪ್ರೀತಿಸಿರೋನ್ಗೆ ನನ್ನ ತಂಗಿನ ಕೊಟ್ಟು ಹೇಗ್ ಮದ್ವೆ ಮಾಡಿಸ್ತೀರಾ ಅಂತ ಜಗಳ ಮಾಡಿ ಈ ಮದ್ವೆನ ನಿಲ್ಲಿಸ್ಬಿಡ್ತಿದ್ದೆ. ಅದು ನನಗೆ ತುಂಬಾ ಕಗ್ದಿರೋ ನಷ್ಟ. ಅದಕ್ಕೆ ನನ್ನ ರೆಕಾರ್ಡಿಂಗ್ನ ಡಿಲೀಟ್ ಮಾಡಿದೆ. ನಾನು ನನ್ನ ಮದ್ವೆ ನಡೆಯೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ. ಯಾರೇ ಏನೇ ಮಾಡಿದ್ರು ನನ್ನ ಮತ್ತೆ ಗೋವಿಂದ್ ಮದ್ವೆ ನಿಲ್ಸೋದಕ್ಕಾಗೋದಿಲ್ಲ. ಎಸ್ ನಾಗರಾಜ್ ಸರ್, ಇನ್ನು ಸಾರ್ಯಾಕೆ ನಾವು ಬೀಗರಾಗ್ತಿದೀವಲ್ಲ. ಹೌದೌದು, ನೀವು ಸಾರ್ ಅನ್ನೋದು ನನಗೂ ಮುಜುಗರ ಆಗ್ತಾ ಇದೆ. ಹೌದೌದು, ಹೇಗೂ ಹುಡುಗಿಗೆ ಹುಡುಗ ಇಷ್ಟ ಆಗಿರೋದ್ರಿಂದ, ಹುಡುಗನಿಗೂ ಹುಡುಗಿ ಇಷ್ಟ ಆಗಿರೋದ್ರಿಂದ ನಾವು ಬೀಗರಾಗ್ತಿದ್ದೀವಿ. ಏನಂತೀರಾ? ನಾವೇ ಹೆಸರಿಟ್ಕೊಂಡು ಕರೆಯೋಣ. ಹೆಣ್ಮಕ್ಳು ಹೇಗಿದ್ರು ಬೀಗ್ತಿ ಬೀಗ್ತಿ ಅಂತ ಕರೀತಾರಲ್ಲ. ಹೌದು. ತಾಂಬೂಲ ಬದಲಾಯಿಸ್ಕೊಳ್ಳೋ ದಿನ ಹೇಳಿದ್ರೆ ನಾವೆಲ್ಲ ತಯಾರಿ ಮಾಡ್ಕೋತೀವಿ. ನಾನು ಆ ವಿಷಯದ ಬಗ್ಗೆನೇ ಮಾತಾಡಕ್ ಬಂದೆ. ಮತ್ತೆ ಎಂಗೇಜ್ಮೆಂಟು, ತಾಂಬೂಲ ಬದಲಾಯಿಸ್ಕೊಳ್ಳೋಕೆ ಅಂತ ಫಂಕ್ಷನ್ ಎಲ್ಲ ಏರ್ಪಾಟ್ ಮಾಡೋದು ಸುಮ್ಮನೆ ಅನವಶ್ಯಕ ಖರ್ಚು. ನೀವು ಅಷ್ಟು ಖರ್ಚು ಮಾಡೋದು ನನಗಿಷ್ಟ ಇಲ್ಲ. ಜೊತೆಗೆ ನಮ್ಮನೇಲಿ ಏನೇ ಶುಭ ಕಾರ್ಯ ನಡೆದ್ರು ನಮ್ಮ ಅಕ್ಕ ಇರಲೇಬೇಕು. ಆದರೆ ಇವತ್ತು ರಾತ್ರಿ ಟ್ರೈನಲ್ಲಿ ರಾಮೇಶ್ವರಂಗೆ ಹೋಗ್ತಿದ್ದಾಳೆ. ಹೋದರೆ ಮತ್ತೆ ವಾಪಸ್ ಬರೋದು 3-4 ವಾರ ಆಗುತ್ತೆ. ನಮ್ಮ ಅಕ್ಕ ಇಲ್ಲದೆ ಏನು ಮಾಡೋದಿಲ್ಲ ನಾವು. ಹಾಗಾದರೆ ಈಗ ಏನು ಮಾಡೋಣ ಅಂತೀರಾ? ಅದಕ್ಕೆ ಈಗ ನಿಮ್ಮೆಲ್ರಿಗೂ ಓಕೆ ಅಂತ ಅನ್ಸಿದ್ರೆ ಈಗಲೇ ತಾಂಬೂಲ ಬದಲಾಯಿಸೋಣ ಅಂತೀನಿ. ಇದು ನಮ್ಮ ಅಭಿಪ್ರಾಯ. ನೀವು ಇದ್ರ ಬಗ್ಗೆ ಯೋಚಿಸಿ ಹೇಳಿ. ಪಲ್ಲವಿ, ಶುಭ ಕಾರ್ಯನ ಯಾವತ್ತೂ ನಾವು ಮುಂದಕ್ಕೆ ಹಾಕೊಂಡು ಹೋಗ್ಬಾರ್ದು. ಅವ್ರ ಬಾಯಾರೆ ಹೇಳಿರೋ ಈ ಶುಭ ಕಾರ್ಯನ ಇವತ್ತೇ ಮಾಡಿ ಮುಗಿಸ್ಬಿಡಮ್ಮ. ಈ ಕ್ಷಣದಲ್ಲೇ ತಾಂಬೂಲನೂ ಬದಲಾಯಿಸ್ಕೊಳ್ಳಿ. ಹೌದಮ್ಮ, ನನಗೂ ಅದೇ ಅನ್ನಿಸ್ತಾ ಇದೆ. ಏನ್ರಿ, ನೀವೇನಂತೀರಾ? ನನಗೆ ಮಾತ್ರ ಬೇರೆ ಅಭಿಪ್ರಾಯ ಏನಿರುತ್ತೆ. ಇಷ್ಟೊತ್ತಾದರೂ ಗೀತಾ ಬರಲಿಲ್ಲ. ಫೋನ್ ಮಾಡ್ರಿ, ಇನ್ನೂ ಬಂದಿಲ್ಲ.
ನನಗೂ ಸ್ವಲ್ಪ ಭಯ ಆಗ್ತಾ ಇದೆ. ಸರಿ, ಅವಳ ಮನೆಗ್ ಬರ್ತಾಳ್ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವಳು ಬಂದ ತಕ್ಷಣ ಈ ಸಿಹಿ ಸುದ್ದಿ ಕೇಳಿ ಖುಷಿ ಪಡ್ತಾಳೆ. ಅಷ್ಟ್ರಲ್ಲಿ ನೀನು ತಾಂಬೂಲ ತಟ್ಟೆ ಎಲ್ಲ ಸಿದ್ಧ ಮಾಡು.